ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಸುಂದ್ರಣ್ಣ ಹೇಳ್ತಿದ್ದಾರೆ, ಪೂಜಾ ನಂದೊಂಚೂರು ಕೈ ಜೂಟಮ್ಮ ಅಂತ. ಯಾಕೆ ಮಾವ ಅಂತಾಳೆ ಪೂಜಾ. ಜೂಟು ಹೇಳ್ತೀನಿ ಅಂತಾರೆ. ಕನಸಲ್ಲ ಇದು, ನಿಜಾನೇ ಅಂತಾರೆ. ನೀವು ಯಾವ ವಿಷಯದಲ್ಲಿ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕುಸುಮ ಅವ್ರು ಕೇಳ್ತಿದ್ದಾರೆ. ಕುಸುಮ, ಸುನಂದ ನಿನ್ನ ಹೊಗಳಿದ್ರಲ್ಲ ಆ ವಿಷಯದ ಬಗ್ಗೆ ಅಲ್ಲ. ನೆನ್ನೆ ತನಕ ಹಾವು ಮುಂಗ್ಸಿ ಥರ ಇದ್ದವ್ರು ನೀವು, ಇವತ್ತೇನು ಚೆನ್ನಾಗೇ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಸುನಂದ ಅವ್ರು ಹೇಳ್ತಿದ್ದಾರೆ, ಅಯ್ಯೋ ಯಾವತ್ತೂ ಒಂದು ದಿನ ಹಾಗಾಗಿರ್ಬೋದು, ಪ್ರತಿದಿನವೂ ಹಾಗೆ ಆಗುತ್ತಾ? ಅದಕ್ಕೆ ಕುಸುಮ ಅವ್ರು ಹೇಳ್ತಿದ್ದಾರೆ, ಓ ನಮ್ಮದೇ ಬಿಡು ಸುನಂದ ನಿನ್ನ ಮಾತನ್ನ. ನಾನು ಸಂಪೂರ್ಣ ಜವಾಬ್ದಾರಿ ತಗೊಂಡು ಪೂಜಾಗೆ ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡ್ತಾ ಇರೋದು. ನಾನು ಹೇಗೆ ಲಕ್ಷ್ಮಿ ಮದುವೆ ಮಾಡಿಸಿದ್ನೋ ಅದೇ ಥರನೇ. ನನಗೆ ಲಕ್ಷ್ಮಿ ಬೇರೆ ಅಲ್ಲ, ಭಾಗ್ಯ ಬೇರೆ ಅಲ್ಲ, ಪೂಜಾ ಬೇರೆ ಅಲ್ಲ. ಸುಂದ್ರಿ ಅವ್ರು ಹೇಳ್ತಿದ್ದಾರೆ, ಅಯ್ಯೋ ಕುಸುಮಾತ್ಗೆ ಅದೆಲ್ಲ ಇರಲಿ, ಹುಡುಗನ ಫೋಟೋ ಏನೋ ತಂದಿದ್ದೀನಿ ಅಂದ್ರಲ್ಲ, ಅದನ್ನು ಬೇಗ ತೋರಿಸಿ ಅಂತೇಳಿ ಖುಷಿಯಾಗಿ ಕೇಳ್ತಿದ್ದಾಳೆ. ಸುನಂದಕ್ಕ ಫೋಟೋ ನೋಡಿಬಿಟ್ಟು, ಅಯ್ಯೋ ಇವನೇನೇ ಚಾಕ್ಲೇಟ್ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೇಳಿ ಪೂಜಾಗೆ ಫೋಟೋನ ನೋಡಿಸ್ತಾ ಇದ್ದಾಳೆ. ಪೂಜಾಗೆ ಒಂದು ಫೋಟೋ ಅವ್ರ ತಾಯಿ ಎತ್ಕೊಟ್ಟು, ಪೂಜಾ ಚೆನ್ನಾಗಿದ್ದಾನೆ ಅಲ್ವೇನೆ ಅಂತಾರೆ. ನನಗಿಷ್ಟ ಇಲ್ಲ ಅಂತಾಳೆ. ಕುಸುಮ ಅವ್ರ ಯಜಮಾನ್ರು ಹೇಳ್ತಿದ್ದಾರೆ, ಕುಸುಮ ಇವನು ನೋಡು ಒಳ್ಳೆ ಶಾರುಖ್ ಖಾನ್ ಥರ ಇದ್ದಾನೆ ಅಲ್ವಾ ಅಂತೇಳಿ ಇನ್ನೊಂದು ಫೋಟೋ ನೋಡಿಸ್ತಾ ಇದ್ದಾರೆ. ಬೇಡ ರೀ, ವಿಪರೀತ ಡುಮ್ಮ, ನಿಮ್ಮ ಥರನೇ ಡುಮ್ಮು ಆಗಿದ್ದಾನೆ ಅಂತಾಳೆ. ಮತ್ತೆ ಪೂಜಾಗೆ ಕುಸುಮ ಅವ್ರೊಂದು ಫೋಟೋ ತೋರಿಸುವಾಗ ಬೇಡ ಅಂತಾಳೆ. ಬೇಡವಾ, ಹೋಗಲಿ ಬಿಡು. ಕುಸುಮ ಅವರು ಮತ್ತೊಂದು ಫೋಟೋನ ತೆಗೆದು ತೋರಿಸಿದ್ರೂ ಒಪ್ಕೊಳ್ಳಲ್ಲ ಪೂಜಾ. ಸುನಂದ ನಿನ್ನ ಮಗಳಿಗೆ ನೀನೇ ನೋಡಿಸು ಫೋಟೋಗಳ್ನ, ಹುಡುಗನ ಫೋಟೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಅಷ್ಟರಲ್ಲಿ ಧರ್ಮಣ್ಣ ಇನ್ನೊಂದು ಫೋಟೋ ತೆಗೆದುಬಿಟ್ಟು ಕುಸುಮ ಅವ್ರಿಗೆ ತೋರಿಸುವಾಗ ಕುಸುಮ ಅವ್ರು ಹೇಳ್ತಾರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಥರ ಡುಮ್ಮು ಆಗಿರೋ ಫೋಟೋ ಬೇಡ, ಡುಮ್ಮು ಆಗಿದ್ದಾನೆ ಇವನು, ನಿಮ್ಮ ಥರನೇ ದಪ್ಪ ಆಗಿದ್ದಾನೆ ಅಂತ ಹೇಳ್ತಾಳೆ. ಇಲ್ಲಿ ತಾಂಡವ ರೋಡಲ್ಲಿ ಕೂತ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊತಿದ್ದಾರೆ. ಶ್ರೇಷ್ಠಯ್ಯ ಸಮಾಧಾನ ಮಾಡ್ತಿದ್ದಾಳೆ, ಸುಮ್ಮನಿರು, ಹೋಗ್ಲಿ ಬಿಡು, ಈ ಥರ ಎಲ್ಲ ಆಡಿದ್ರೆ ಕೆಲಸ ಸಿಗುತ್ತಾ ನಿನಗೆ ಅಂತ. ನೀನು ಇಷ್ಟೆಲ್ಲ ಬೇಜಾರಾಗುವಂಥದ್ದು ಏನೂ ಆಗಿಲ್ಲ ಕಣೋ ಅಂತೇಳಿ ಸಮಾಧಾನ ಮಾಡ್ತಾವಳೆ. ಸಿಗುತ್ತೆ, ಇದಕ್ಕಿಂತ ಚೆನ್ನಾಗಿರೋ ಕೆಲಸನೇ ಸಿಗುತ್ತೆ ಅಂತ ಶ್ರೇಷ್ಠ ಹೇಳ್ತಾವಳೆ. ಇಲ್ಲ, ಇಷ್ಟು ವರ್ಷ ಕೆಲಸ ಮಾಡಿ ಇಷ್ಟು ಒಳ್ಳೆ ಪೊಸಿಷನ್ನಲ್ಲಿದ್ದೀನಿ, ನನಗೆ ಕೆಲಸ ಸಿಗ್ತಾ ಇಲ್ಲ ಅಂದರೆ ಏನು ಅರ್ಥ ಹೇಳು? ಬಾ ತಾಂಡವ ಹೋಗೋಣ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾಳೆ. ಅದಕ್ಕೆ ತಾಂಡವ ಹೇಳ್ತಿದ್ದಾನೆ, ನೋಡೋರ ಕಣ್ಣಿಗೆ ನಾನು ಯಾಕೆ ಕಾಣಿಸ್ತೀನೋ ಏನೋ, ಯಾರಿಗಿಲ್ಲ ಅಂದ್ರೂ ಒಬ್ಬ ಗಂಡಸಿಗೆ ಕೆಲಸ ಇರಲೇಬೇಕು. ಶ್ರೇಷ್ಠ, ನನಗೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ನೀನು ನನ್ನ ಬಗ್ಗೆ ಚೀಪಾಗಿ ಏನೂ ಅಂದ್ಕೊಳ್ಳಲ್ಲ ತಾನೆ? ನನ್ನನ್ನು ಜನ ಎಲ್ಲ ನನ್ನ ಬಗ್ಗೆ ಏನೇನು ಅನ್ಕೊತಾರೋ ಅನ್ನೋದು ಅದೇ ನನಗೆ. ನೀನು ನನ್ನ ಬಿಟ್ಟು ಹೋಗಲ್ಲ ತಾನೆ ಅಂತ ಹೇಳಿದಾಗ ತಾಂಡವು, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನೀನೇನು, ನಿನ್ನ ಕೆಪಾಸಿಟಿ ಏನು ಅಂತ ಅಂತಾಳೆ. ಜನ ಎಲ್ಲ ನನ್ನ ಏನು ಅನ್ಕೊತಾರೇನು ಅಂದಾಗ, ನಾನು ಇನ್ನು ಬಿಟ್ಟು ಹೋಗೋದಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಮನೇಲಿ ಕುಸುಮ ಅವರು ಮತ್ತು ಮೊಮ್ಮಕ್ಕಳು ಎಲ್ಲರೂ ಕೂತ್ಕೊಂಡು ತುಂಬಾ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಭಾಗ್ಯ ಕೂತ್ಕೊಂಡು ಬರ್ತಾಳೆ, ಅತ್ತೆ ಮಾವ ಊಟಕ್ಕೆ ಬನ್ನಿರಿ ಎಲ್ಲರೂ ಅಂತ. ಅವ್ರು ಯೋಚನೆ ಮಾಡ್ಕೊಂಡು ಕೂತಿರೋದನ್ನ ನೋಡಿ, ಅತ್ತೆ ಯಾಕೆ ಎಲ್ಲರೂ ಬೇಜಾರಾಗಿ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ ಅಂತ ಕೇಳುವಾಗ, ಏನಿಲ್ಲ ಅಮ್ಮ ಅಂತಾರೆ. ಅವಾಗ ಗುಂಡಣ್ಣ ಹೇಳ್ತಾನೆ, ಅಮ್ಮ ಆಫೀಸಲ್ಲಿ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ, ತುಂಬ ಬೇಜಾರಾಗ್ತಿದೆ ಅಮ್ಮ, ಅಪ್ಪನ ಬಗ್ಗೆ ಯೋಚನೆ ಮಾಡಿ ಅಂದಾಗ ಇಲ್ಲಿ ಕುಸುಮ ಅವರು ಕೂಡ ಒಪ್ಕೊತಾರೆ. ಕೆಲಸ ಇದ್ದಾಗ ನನ್ನ ಮಗನಿಗೆ ನೆಟ್ಟಿಗೆ ಅಡುಗೆ ಮಾಡೋಕ್ತಾ ಇದ್ದಿಲ್ಲ ಆ ಶ್ರೇಷ್ಠ, ಇವಾಗ ಹೆಂಗೆ ನೋಡ್ಕೊತಾಳೋ ಏನೋ ಇವಾಗ ಕೆಲಸ ಇಲ್ದಾಗ ಅಂತ ಹೇಳ್ಬಿಟ್ಟು, ನನ್ನ ರಾಜ ಏನು ಕಷ್ಟಪಡ್ತಾನೋ ಅಂತ ಹೇಳ್ಬಿಟ್ಟು ಮಗನ ಬಗ್ಗೆ ತುಂಬಾ ಫೀಲ್ ಮಾಡ್ಕೊತಿದ್ದಾರೆ. ಗುಂಡಣ್ಣ ಹೇಳ್ತಿದ್ದಾನೆ, ಹೌದಮ್ಮ, ಪಪ್ಪನ ಬಗ್ಗೆ ಅವರೆಲ್ಲರೂ ಮಾತಾಡೋದು ನೋಡಿ ನನಗೆ ತುಂಬ ಬೇಜಾರಾಗ್ತಿತ್ತಮ್ಮ ಅಂತ ಹೇಳ್ತಾನೆ. ಆವಾಗ ಭಾಗ್ಯ ಏನು ಯೋಚನೆ ಮಾಡ್ತಿರ್ತಾಳೋ ಗೊತ್ತಿಲ್ಲ, ತುಂಬಾ ಫೀಲ್ ಮಾಡ್ಕೊತಾ ಇರ್ತಾಳೆ. ಪಪ್ಪ ಅಷ್ಟೊಂದು ಕೆಟ್ಟವ್ರು ಅಲ್ಲಮ್ಮ. ಇಲ್ಲ ಗುಂಡಣ್ಣ, ಅಷ್ಟೊಂದು ಕೆಟ್ಟವ್ರಲ್ಲ ಅವರು ಅಂತ ಹೇಳಿ, ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಮಗನಿಗೆ ಹೇಳಿ ಸಮಾಧಾನ ಮಾಡ್ತಾಳೆ. ಮಕ್ಳ ಕಣ್ಣಿಗೆ ಯಾವಾಗಲೂ ಅಪ್ಪ ಕೆಲಸ ಇಲ್ದವನಾಗಿ ಕಾಣಿಸ್ಕೋಬಾರ್ದು, ತಾಯಿಗೆ ಮಗನ ಕೈಯಲ್ಲಿ ಏನೂ ಆಗಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡಬಾರ್ದು ಅಂತೇಳಿ ಭಾಗ್ಯನ ಮನಸ್ಸಲ್ಲಿ ಹಾಗೆ ಮಾತಾಡ್ಕೊತಿದ್ದಾಳೆ. ಅಷ್ಟೊತ್ತಿಗೆ ತಾಂಡವನಿಗೆ ಒಂದು ಫೋನ್ ಬರುತ್ತೆ. ತಾಂಡವ ಫೋನ್ ಎತ್ತಿ ಹಲೋ ಅಂದಾಗ, ಇಲ್ಲಿ ಶ್ರೇಷ್ಠ ಒಂದು ಅಪಾರ್ಟ್ಮೆಂಟ್ ಕೊಂಡ್ಕೊಂಡಿರ್ತಾಳೆ, ಅದ್ರ ಬಗ್ಗೆ ಮಾತಾಡ್ತಿರ್ತಾನೆ. ಸರ್, ನೀವು ನಾಳೆ ಅಮೌಂಟ್ ಕ್ಲಿಯರ್ ಮಾಡಿಲ್ಲ ಅಂದರೆ ನೀವು ಕೊಟ್ಟಿರೋ ಅಡ್ವಾನ್ಸ್ ಹೋಗ್ಬಿಡುತ್ತೆ ಅಂತ. ಟೈಮ್ ಕೇಳಿದ್ರೂ ಒಪ್ಕೊಳ್ಳಲ್ಲ ಅವನು.
ಫೋನ್ ಕಟ್ ಮಾಡಿಬಿಟ್ಟು ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಮಾತಾಡ್ಕೊತಿದ್ದಾರೆ. ನಮ್ಮ ಟೈಮೇ ಸರಿ ಇಲ್ಲ ಅಂತ. ಅಷ್ಟೊತ್ತಿಗೆ ಬಾಸ್ ಫೋನ್ ಮಾಡ್ತಾನೆ, ನಾಳೆ ನೀನು ಶ್ರೇಷ್ಠ ಇಬ್ಬರು ಆಫೀಸಿಗೆ ಬಂದುಬಿಡಿ ಅಂತ. ಶ್ರೇಷ್ಠ ಮುಂದೆ ತಾಂಡವ್ ಹೇಳ್ತಾನೆ, ಏನಾಗಿದೆ ಇವ್ರಿಗೆ, ದಿಢೀರಾಗಿ ಕೆಲಸದಿಂದ ತೆಗೆದ್ರು ಮತ್ತೆ ಕರಿತಿದ್ದಾರಲ್ಲ, ಏನಿರ್ಬೋದು ಅಂತ ಹೇಳಿ. ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರೂ ಬಂದರು. ಆಫೀಸಿಗೆ ಬರುವಾಗ ಒಳಗಡೆ ಸಾರ್ ಫೋನ್ ಮಾಡಿ ಯಾಕೆ ಕರೆದಿರ್ಬೋದು ನಮ್ಮನ್ನು ಅಂತ ಇಬ್ಬರು ಮಾತಾಡ್ಕೊತಿದ್ದಾರೆ. ಅಷ್ಟೊತ್ತಿಗೆ ಭಾಗ್ಯ ಅವ್ರ ಮುಂದೆನೇ ಬರ್ತಾಳೆ. ಇನ್ನು ಭಾಗ್ಯ ಏನೇನು ಮಾಡ್ತಾಳೋ ಅನ್ನೋ ಅಷ್ಟರಲ್ಲಿ ಭಾಗ್ಯ ಬಂದು ಮುಂದೆ ನಿಂತ್ಕೊತಾಳೆ ಆಫೀಸಲ್ಲಿ. ಇಬ್ಬರನ್ನೂ ನೋಡಿ ಭಾಗ್ಯ ಖುಷಿ ಆಗ್ತಾಳೆ. ನೋಡಿ ಇಬ್ಬರನ್ನೂ ನಗಿತಾಳೆ. ಅವಳು ಹೆಂಗೆ ಸ್ಮೈಲ್ ಕೊಟ್ಕೊಂಡು ಹೋದ್ಲು ನೋಡಿದ್ಯಾ ಅಂತ ಹೇಳ್ಬಿಟ್ಟು ತಾಂಡವ್ ಶ್ರೇಷ್ಠ ಮುಂದೆ ಹೇಳುವಾಗ, ಹೌದು ನೋಡಿ ತಾಂಡವ್ ಎಷ್ಟು ಆರಾಮಾಗಿದ್ದಾಳೆ ಅಂತ ಅಂದಾಗ, ನಾನು ಲೈಫಲ್ಲಿ ಏನು ಬೇಕಾದರೂ ತಡ್ಕೊತೀನಿ, ಈ ಭಾಗ್ಯ ಆರಾಮಾಗಿರೋದನ್ನು ನೋಡಿ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತಾನೆ. ಭಾಗ್ಯ ಹೋದ್ಮೇಲೆ ಹಂಗೆ ಒಳಗಡೆ ಬರ್ತಾರೆ ಇಬ್ಬರೂ ಆಫೀಸಲ್ಲಿ. ಬಾಸ್ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸರ್ ಏನು ಸರ್ ಫೋನ್ ಮಾಡಿ ಬರೋ ಕೇಳಿದ್ರಲ್ಲ ಅಂತೇಳಿ ತಾಂಡವ್ ಕೇಳುವಾಗ ಮೇಡಮ್ ಹೇಳ್ತಾಳೆ, ಸುಮ್ಮನೆ ಹೀಗೆ ಬರೋ ಕೇಳಿದ್ದು ಅಂತ. ಅಂದಂಗೆ ಕೆಲಸ ಸಿಗ್ತಾ ತಾಂಡವ್ ಅಂತೇಳಿ ಮೇಡಮ್ ಕೇಳುವಾಗ, ಶ್ರೇಷ್ಠ ನೀನು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ಯಾ ಈಗ ಅಂತ ಕೇಳ್ತಾರೆ. ಬಾಸ್ ಹೇಳ್ತಿದ್ದಾರೆ, ಯಾಕೆ ಸುಮ್ಮನೆ ಕೂತಿದ್ದೀರಾ ಮಾತಾಡಿ ಅಂತ. ಸುಮ್ಮನೆ ಕೂತಿದ್ದಾರೆ ಅಂದರೆ ಅರ್ಥ ಏನು, ಕೆಲಸ ಸಿಕ್ಕಿಲ್ಲ ಅಂತಲೇ ಅರ್ಥ. ಏನು ತಾಂಡವ್ ಇಲ್ಲಿಂದ ಹೊರಡಿದ ಮೇಲೆ ಅಲ್ಲಿ ಕೆಲಸ ಸಿಗುತ್ತೆ ಇಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿದ್ರಿ, ಏನಾಯ್ತು ಇವಾಗ ಅಂತ ಕೇಳ್ತಿದ್ದಾರೆ. ಸರ್ ಈಗಲೇ ಬೇಜಾರಾಗಿದ್ದೀನಿ, ಇವಾಗ ಏನಕ್ಕೆ ಸರ್ ಬರೋ ಕೇಳಿದ್ದು, ಈ ವಿಷಯದಲ್ಲಿ ಇನ್ನೂ ಬೇಜಾರು ಮಾಡಿಬಿಡಿ ಹೇಳಿ ಸರ್ ಅಂತ. ಶ್ರೇಷ್ಠ ಹೇಳ್ತಿದ್ದಾಳೆ, ಇಬ್ಬರು ಮೈಂಡು ಸರಿ ಇಲ್ಲ, ಇವಾಗ ನೀವು ಯಾಕೆ ಕರೆದಿದ್ದೀರಾ ಅಂತ ಹೇಳ್ತೀರಾ ಅಂತ. ಸರಿ ಅಂತೇಳಿ ಮೇಡಮ್ ಹೇಳ್ತಿದ್ದಾಳೆ, ನಿಮ್ಮಿಬ್ರಿಗೂ ಇಲ್ಲಿ ಕೆಲಸ ಕೊಟ್ಟರೆ ಇಷ್ಟ ಇದೆಯೋ ಇಲ್ವೋ ಕೆಲಸ ಮಾಡೋದಕ್ಕೆ ಅಂತ ಕೇಳ್ತಾಳೆ. ಇಬ್ಬರು ಖುಷಿ ಆಗಿಬಿಡ್ತಾರೆ, ಶಾಕ್ ಆಗೋಗ್ತಾರೆ. ಅದಕ್ಕೆ ಮೇಡಮು ಹೇಳ್ತಾರೆ, ಹೌದು ನಿಮ್ಮಿಬ್ರಿಗೂ ಮತ್ತೆ ನಾನು ಕೆಲ್ಸಕ್ಕೆ ತೊಗೊತಾ ಇದ್ದೀನಿ. ಇಲ್ಲಿ ಕಿಶನ್ ಬಾಸ್ಗೆ ಫೋನ್ ಮಾಡ್ತಿದ್ದಾಳೆ. ಬಾಸ್ ಹೇಗಿದ್ದೀರಾ, ಹುಷಾರಾಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳೋ ಫೋನ್ ಮಾಡ್ತಿದ್ದಾಳೆ. ಬಾಸ್ ಹೇಗಿದ್ದೀರಾ, ಗುಡ್ ಮಾರ್ನಿಂಗ್ ಬಾಸ್ ಅಂತ ಹೇಳ್ಬಿಟ್ಟು ಪೇನ್ ಎಲ್ಲ ಹೇಗಿದೆ, ಕಡಿಮೆ ಆಯಿತಾ ಅಂತ ಕೇಳ್ತಿದ್ದಾಳೆ. ಅದೆಲ್ಲ ಇರಲಿ, ಏನು ಜಿಮ್ ಕಡೆಗಿನ್ನ ಬಂದಿಲ್ಲ, ಬೆಳಕರ್ದಿಲ್ವಾ ಅಂತ ಕೇಳುವಾಗ, ಅದ್ರ ಬಗ್ಗೆನೇ ಹೇಳೋಣ ಅಂತ ಫೋನ್ ಮಾಡ್ತಿರೋದು ಬಾಸ್, ನಾನಿವತ್ತು ಬರಲ್ಲ ಅಂತ ಹೇಳ್ತಾಳೆ. ಏನು ಬರ್ತಾ ಇಲ್ವಾ, ಯಾಕೆ ಅಂತ ಕೇಳ್ತಾರೆ ಬಾಸ್. ಅದು ನನ್ನ ನೋಡೋಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ, ಅದಕ್ಕೆ ನಾನು ರಜೆ ತೊಗೊತಾ ಇದ್ದೀನಿ ಅಂತಾಳೆ. ಏನು ಹುಡುಗನ ಕಡೆಯವರಾ, ಏನು ಬಾಸ್ ಎಲ್ಲ ಸಡನ್ನಾಗಿ ಆಗೋಯ್ತು, ಹಾಗಾಗಿ ಇಲ್ಲ ರಜೆ ಕೊಡೋಕ್ಕಾಗಲ್ಲ, ಬಾ ನೀನು ಜಿಮ್ ಬಾ ಅಂತ ಹೇಳಿ ಬಾಸ್ ಕರೆಯುವಾಗ, ಕ್ರಿಶನ್ ಏನು ಈ ಥರ ಆಡ್ತಿದ್ಯಾ ಅಂತ ಕೇಳ್ತಾಳೆ. ಎಂಥ ಮುಖ್ಯವಾದ ದಿನ ಗೊತ್ತಾ ನನ್ನ ಲೈಫಲ್ಲಿ, ರಜೆ ಕೊಡಲ್ಲ ಅಂದರೆ ಹೇಗೆ ಅಂತ ಕೇಳ್ತಾಳೆ. ನನಗೆ ರಜೆ ಬೇಕು ಅಷ್ಟೇ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ. ಇಲ್ಲಿ ತಾಂಡವ ಶ್ರೇಷ್ಠ ಬಾಸ್ ಹತ್ರ ಮಾತಾಡ್ತಿದ್ದಾರೆ. ಏನು ಮೇಡಮ್ ಇದು ಸಡನ್ನಾಗಿ ಎಲ್ಲ ಸಡನ್ನಾಗಿ ಕಳಿಸ್ಬಿಟ್ರಿ, ಸಡನ್ನಾಗಿ ಕೆಲ್ಸಕ್ಕೆ ತೊಗೊತಾ ಇದ್ದೀರಲ್ಲ ಅಂತ ಹೇಳಿ ಬಾಸ್ ಹೇಳ್ತಾನೆ, ಇಬ್ಬರು ಸೇರಿಕೊಂಡು ಕೆಲ್ಸಕ್ಕೆ ಬಂದುಬಿಡಿ ಅಂತ. ಹಿಂದೆ ಒಂದು ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿದ್ರಲ್ಲ, ಅದನ್ನೇ ಮಾಡಿ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಶ್ರೇಷ್ಠ ನೀನು ಕೂಡ ಅಂತ ಹೇಳ್ತಾರೆ. ಆವಾಗ ತಾಂಡವೊಂದು ರೀತಿನೇ ಚೇಂಜ್ ಆಗುತ್ತೆ. ಅವ್ನು ಕೂತ್ಕೊಳ್ಳೋ ಗತ್ತು, ಕೈ ಬೀಸಿ ಮಾತಾಡೋದು ಒಂದು ಗತ್ತೆಲ್ಲ ಚೇಂಜ್ ಆಗೋಗುತ್ತೆ. ಬಾಸ್ ಅದನ್ನು ನೋಡ್ತಿರ್ತಾರೆ. ಹೌದಾ ಸರ್, ನನಗಿನ್ನ ಒಳ್ಳೆ ಕೆಲಸಗಾರ ಸಿಕ್ಕಿಲ್ಲ ಅಂತನಾ, ಮತ್ತೆ ಅದನ್ನು ನನಗೆ ಒಪ್ಪಿಸ್ತಾ ಇದ್ದೀರಾ ಅಂತ ಹೇಳಿ ತಾಂಡವ ಹೇಳುವಾಗ ಅದಕ್ಕೆ ಬಾಸ್ ಹೆಂಡ್ತಿ ಹೇಳ್ತಿದ್ದಾಳೆ, ಹಲೋ ನಿಮ್ಮಿಬ್ಬರನ್ನು ಕೆಲಸಕ್ಕೆ ತೊಗೊಂಡಿದ್ದೆ, ಆಗಲೇ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ರಲ್ಲ. ಅಲ್ಲ ಮೇಡಮ್, ಅರ್ಜೆಂಟಾಗಿ ಕೆಲ್ಸಕ್ಕೆ ತೊಗೊತಾ ಇದ್ದರೆ ಅದೇ ತಾನೇ ಅರ್ಥ, ಅದಕ್ಕೆ ನಾವು ಹೇಳೋದು ನಿಮ್ಮ ಆರ್.ಎನ್.ಜಿ.ಸಿ ಬೇಡ ಅಂತ. ನಿಮ್ಮಿಬ್ಬರನ್ನು ಕರೆದು ಒಂದು ಚಾನ್ಸ್ ಕೊಡಬೇಕು ಅಂದ್ಕೊಂಡೆ, ಅದಕ್ಕೆ ನಿಮ್ಮನ್ನು ಕರೆದು ಕೆಲಸ ಕೊಟ್ಟಿರೋದು. ಇದನ್ನು ತಲೆಯಲ್ಲಿ ಇಟ್ಕೊಂಡು ಹಾಗಾಯಿತು ಹೀಗಾಯಿತು ಅಂತ ಆರ್.ಎನ್.ಜಿ.ಸಿ ಬೆಳೆಸ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಒಂದು ಸಲ ನಿಮ್ಮನ್ನು ತೆಗ್ದಾಕ್ತವನಿಗೆ ಇನ್ನೊಂದು ಸಲ ತೆಗ್ದಾಕೋದೇನು ದೊಡ್ಡ ವಿಷಯ ಅಲ್ಲ ಅಂತೇಳಿ ಬಾಸ್ ಹೇಳ್ತಾರೆ. ಅಯ್ಯೋ ಸರ್, ನಾನು ಹಾಗೆ ಹೇಳಲಿಲ್ಲ ಸರ್. ಅಲ್ಲ ತಾಂಡವ್, ನಿನ್ನ ತಲೆಯಲ್ಲಿ ಇರೋದನ್ನೆಲ್ಲ ಮರ್ತುಬಿಟ್ಟು ನೀನು ಕೆಲಸ ಮಾಡೋದಿದ್ರೆ ಜಾಯ್ನ್ ಆಗು, ಇಲ್ಲ ಅಂದರೆ ಇವತ್ತೇ ಹೊಟ್ಟೋಗ್ಬಿಡು ಅಂತಾರೆ ಬಾಸ್. ಇಬ್ರಿಗೂ ಬಾಸ್ ಆಲ್ ದ ಬೆಸ್ಟ್ ಮಾಡಿ ಕಳಿಸ್ಬಿಡ್ತಾರೆ ಕೆಲಸಕ್ಕೆ. ಹೊರಗಡೆ ಬರ್ತಿದ್ದಂಗೆ ದಿನಸಿ ಐಟಮ್ ತರಕಾರಿ ಎಲ್ಲ ಎತ್ಕೊಂಡು ಬ್ಯಾಗಲ್ಲಿ ಭಾಗ್ಯ ಬರ್ತಾ ಇರುವಾಗ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ನೋಡಿಬಿಟ್ಟು ಎಮ್ಮೆ ಅಂತ ಕರೆದ್ಬಿಟ್ಟು ಭಾಗ್ಯಗೆ ಅಲ್ಲೂ ಅವಮಾನ ಮಾಡ್ತಾರೆ. ಆದರೆ ಭಾಗ್ಯ ನಗಿತಾ ಇರ್ತಾಳೆ. ತಿರುಗಿ ಭಾಗ್ಯ ಹೊಟ್ಟೋಗುವಾಗ ಕೂಗ್ಬಿಟ್ಟು ಬೈತಾ ಇರ್ತಾರೆ. ಇಲ್ಲಿ ಕತೆ ಮುಗೀತು. ನಾಳೆ